ಪ್ರವಾಸದ ಸಂಭ್ರಮ ಕ್ಷಣಾರ್ಧದಲ್ಲಿ ದುಃಖವಾಗಿ ಮಾರ್ಪಟ್ಟ ಘಟನೆಯೊಂದು ಮಂಡ್ಯ ಜಿಲ್ಲೆಯ ಮುತ್ತತ್ತಿ ಕಾವೇರಿ ನದಿ ತೀರದಲ್ಲಿ ನಡೆದು ಹೋಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬ್ಯಾಟರಹಳ್ಳಿಯ ಗ್ರಾಮದ ಒಂದೇ ಕುಟುಂಬದ 4 ಮಹಿಳೆಯರು ಸೇರಿದಂತೆ 5 ನೀರು ಪಾಲಾಗಿದ್ದಾರೆ. ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕುಟುಂಬ ದರ್ಶನದ ಬಳಿಕ ಕಾವೇರಿ ನದಿ ತೀರಕ್ಕೆ ತೆರಳಿತು. ಫೋಟೋ ಹಾಗೂ ಸೆಲ್ಫಿ ತೆಗೆದುಕೊಳ್ಳುವಂತಹ ವೇಳೆ ನೀರಿನ ಆಳವನ್ನ ತಪ್ಪಾಗಿ ಅಂದಾಜಿಸಿ ನದಿಗೆ ಇಳಿದಿದ್ದಾರೆ ಎನ್ನಲಾಗಿದೆ. ಅಲ್ಲಿದ್ದ ಹೋಂಗಾರ್ಡ್ ಸಿಬ್ಬಂದಿ ನೀರಿಗೆ ಇಳಿಯಬೇಡಿ ಅಂತ ಎಚ್ಚರಿಕೆ ನೀಡಿದ್ರೂ ಕೂಡ ಅವರು ಅದನ್ನು ನಿರ್ಲಕ್ಷಿಸಿದ ಪರಿಣಾಮ ಈ ದುರಂತ ಸಂಭವಿಸಿದೆ. ಮೊದಲು 50 ವರ್ಷದ ವಿಜಯಮ್ಮ ನೀರಿನಲ್ಲಿ ಸಿಲುಕಿದ್ದು ಅವರನ್ನ ರಕ್ಷಿಸಲು ಚೈತ್ರ 20 ವರ್ಷ ಮತ್ತು 38 ವರ್ಷದ ಶ್ವೇತಾ, 28 ವರ್ಷದ ಪ್ರಿಯಾಂಕ ಹಾಗೂ ಚಾಲಕ ಮಹೇಶ್ ಒಬ್ಬರ ನಂತರ ಒಬ್ಬರು ನೀರಿಗೆ ಇಳಿದಿದ್ದಾರೆ. ಆದರೆ ಕಾವೇರಿ ನದಿಯ ಸೆಳೆತಕ್ಕೆ ಸಿಲುಕಿ 5 ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಒಬ್ಬರನ್ನ ರಕ್ಷಿಸಲು ಹೋಗಿ ಇಡೀ ಕುಟುಂಬವೇ ದುರಂತದ ಅಂತ್ಯ ಕಂಡಿರುವುದು ಮನ ಕಲಕುವಂತಹ ಘಟನೆ ಕಂಡ್ರೆ. ಪ್ರವಾಸಿಗರೇ ಎಚ್ಚರ, ರಕ್ಷಣಾ ಸಿಬ್ಬಂದಿಯ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸಿ. ನದಿಯ ಶಾಂತ ನೀರನ್ನ ನೋಡಿ ಅಪಾಯ ಇಲ್ಲ ಅಂತ ಭಾವಿಸಬೇಡಿ. ಸೆಲ್ಫಿ ಫೋಟೋಗಾಗಿ ಜೀವನವನ್ನ ಅಪಾಯಕ್ಕೆ ತಳ್ಳಬೇಡಿ. ಮುಳುಗುತ್ತಿರುವುದರನ್ನ ರಕ್ಷಿಸಲು ತರಬೇತಿ ಇಲ್ಲದೆ ನೀರಿಗೆ ಜಿಗಿಯಬೇಡಿ. ಪ್ರವಾಸ ನೆನಪಿಗಾಗಿ ಇರಲಿ, ನಿರ್ಲಕ್ಷ್ಯದಿಂದ ಕುಟುಂಬಕ್ಕೆ ನೋವಾಗದಿರಲಿ. ಜೀವ ಅಮೂಲ್ಯವಾದದ್ದು. ಒಬ್ಬನೇ ಹೋಯ್ತಿಯಾ? ಗೊತ್ತು ಒಬ್ಬನೇ ಹೋಯ್ತೇನೋ? ಹೋಗಲ್ಲ ಹಚ್ಚ ಡಮ್ಮಿ ಪೀಸ್ ಇದು ಡಮ್ಮಿಲ್ಲ. ಈ ಜೋಡಿ ಎಲ್ಲ ಬಿಟ್ಟಿದ್ ನಾವೆಲ್ಲ ಮುಂದಕ್ಕೆ ಹೋಗಮ್ಮ. ಏನು ಸ್ಮೆಲ್ ಇರಲ್ಲ, ಮುಂದಕ್ಕೆ ಒಂದು ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗತ್ತೆ. ಹ್ಯಾಪಿ ಜರ್ನಿ. ಹಾಲೆ ಎಣ್ಣೆ ಹೊಡೆದ ಇಲ್ಲ, ಸ್ಮೆಲ್ ಬರ್ತದ. ಇಲ್ಲ ಈ ಸ್ಮೆಲ್ ಇರ್ಬೇಕು. ಈಗ ಚೆಕಿಂಗ್ ಇರ್ಬೋದು. ಕಚ್ಚಾ ಪಚ್ಚೆ ಮಾಡಲ್ಲ ಏನಮ್ಮ, ಕಚ್ಚಾ ಪಚ್ಚೆ ಮಾಡಕ್ಕೆ